ಹಾಯ್ ಎವ್ರಿವನ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಾಗ ಹೊಸ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ್ರಿ. ಯಾವ ಚಾಪ್ಟರ್ ಅಂತಂದ್ರೆ ಸರಾಸರಿ, ಎವರೇಜ್ ಅಂತ ಕರೀತಾರ. ಓಕೆ, ಸೊ ಈ ಒಂದು ಚಾಪ್ಟರ್ ಒಳಗೆ ಟೋಟಲ್ ಆಗಿ 2 ಫಾರ್ಮುಲಾ ಬರ್ತಾವ್ರಿ. ಮೊದಲನೇದಾಗೇನ್ರಿ ಸರಾಸರಿ ಕ್ಯಾಲ್ಕುಲೇಷನ್ ರೀ ಅಥವಾ ಮೊತ್ತ ಕ್ಯಾಲ್ಕುಲೇಷನ್. ಸರಾಸರಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಫಾರ್ಮುಲಾ ಐತ್ರಿ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಇನ್ನು ಎರಡನೇದ ಮೊತ್ತ ಕ್ಯಾಲ್ಕುಲೇಷನ್ ಮಾಡ್ಬೇಕಾತಂದ್ರೆ ಸಂಖ್ಯೆ ಗುಣಾಕಾರ ಸರಾಸರಿ. ಈ 2 ಫಾರ್ಮುಲಾ ಬರ್ತಾವ. ಈ ಚಾಪ್ಟರ್ ಭಾಳ ಈಸಿ ಇರ್ತೈತಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಯಾವುದೇ ಒಂದು ಸಂಖ್ಯೆ ತಗೋರಿ, ಯಾವಾಗಲೂ ಎಷ್ಟು ಇರ್ತೈತೆ? ಶೇಕಡ 100 ಇರ್ತೈತಿ. ಯಾಕಂದ್ರೆ ಈ ಒಂದು ಚಾಪ್ಟರ್ ಒಳಗೆ ಶೇಕಡಾವಾರು ಪ್ರಶ್ನೆಗಳು ಹಲವಾರು ಬರ್ತಾವೆ. ಹಾಗಾಗಿ ಶೇಕಡಾವಾರ ಅಂತಂದ್ರೆ ಏನ್ರಿ 100%. ಓಕೆ, ಸೊ ಈ ಒಂದು ಚಾಪ್ಟರ್ ಒಳಗೆ ನಿಯರ್ಲಿ 5 ರಿಂದ 6 ಟೈಪ್ ಪ್ರಶ್ನೆಗಳು ಬರ್ತಾವ. ಎಲ್ಲ ಟೈಪ್ ಪ್ರಶ್ನೆಗಳು ನಾವು ಸಾಲ್ವ್ ಮಾಡೋಣ್ರಿ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ, 25, 26, 27, 28 ಮತ್ತು 29 5 ಸಂಖ್ಯೆಗಳು ಅದಾವ. ಈ 5 ಸಂಖ್ಯೆಯ ಸರಾಸರಿ ಎಷ್ಟೊಂದು ಪ್ರಶ್ನೆ ಕೇಳತ್ತ. ಓಕೆ, ಸೊ ಸರಾಸರಿ ಫಾರ್ಮುಲಾ ಏನೈತೆ ನೋಡ್ರಿ, ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಪ್ರಶ್ನೆ ಒಳಗೆ ಕೊಟ್ಟಿರೋ ಎಲ್ಲಾ ಮೊತ್ತಗಳನ್ನ ಕೂಡಿಸ್ಕೋಬೇಕ್ರಿ. ಕೂಡಿಸ್ಕೊಂಡ ಎಷ್ಟು ಸಂಖ್ಯೆ ಅದಾವಲ್ಲ ಅದನ್ನ ಡಿವೈಡೆಡ್ ಬೈ ಮಾಡ್ಬೇಕು. ಓಕೆ, ಇದಕ್ಕೆ ಸೊಲ್ಯೂಷನ್ 2 ರೀತಿ ಅದಾವ. ನಿಮ್ಗೆ ಯಾವ್ದು ಈಸಿ ಅನ್ಸತಿ ಅದನ್ನ ಮಾಡ್ರಿ. +25 +26 +27 +28 ಇದು ಒಟ್ಟು ಕೂಡಿಸ್ಕೊಂಡ್ರೆ ನಮ್ಗೆ ಮೊತ್ತ ಸಿಗ್ತೈತಿ. ಎಲ್ಲ ಕೂಡಿಸ್ರಿ, ಎಷ್ಟಾತ್ರಿ? 130. ಇದು ಒಟ್ಟು ಮೊತ್ತ. ಸಂಖ್ಯೆಗಳು ಎಷ್ಟದ ನೋಡ್ರಿ, 1 2 3 4 5 ಡಿವೈಡೆಡ್ ಬೈ 5. ಇದನ್ನ ಭಾಗ ಮಾಡ್ರಿ. 5 1 5 2 10 3 ಉಳಿತು 5 6 30 ಎಷ್ಟಾತ್ರಿ? 26 ಸರಾಸರಿ. ಓಕೆ, ಸೊ ನೋಡ್ರಿ, ಕೊಟ್ಟಿರೋ ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಡಿವೈಡೆಡ್ ಬೈ ಸಂಖ್ಯೆ ಎಷ್ಟಾದ ಒಟ್ಟು ಸಂಖ್ಯೆ ಅದನ್ನ ಡಿವೈಡ್ ಬೈ ಮಾಡಿದ್ರೆ ನಮಗೆ ಬರುವಂತ ಏನು ವ್ಯಾಲ್ಯೂ ಐತಿಲ್ಲ ಅದ ಸರಾಸರಿ. ಇದು ಮೊದಲನೇ ಸೊಲ್ಯೂಷನ್. ಇನ್ನೊಂದು ರೀತಿ ಸೊಲ್ಯೂಷನ್ ನೋಡ್ರಿ, 24 25 26 27 28 ಇನ್ನು 5 ಸಂಖ್ಯೆ ಏನದಲ್ಲ, ಕೊಟ್ಟಿರೋ 5 ಸಂಖ್ಯೆ ಒಳಗ ಏನು ವ್ಯತ್ಯಾಸ ಐತಿಲ್ಲ ಸೇಮ್ ಐತಿ ನೋಡ್ರಿ. 24 25 26 27 28 ಇವೇನು 5 ಸಂಖ್ಯೆ ಒಳಗ ಒಂದೊಂದು ಕೂಡ್ಸ್ಕೊಂಡ್ ಹೋಗಿದ್ದಾರೆ. 24 ಒಂದು ಕೂಡ್ಸ್ರೆ 25 26 27 28. ಸೊ ಹಾಗಾಗಿ ಸಿಮಿಲರ್ ಡಿಫರೆನ್ಸ್ ಇತ್ತಂದ್ರೆ ಈ 2 ಸಂಖ್ಯೆ ಬಿಡ್ರಿ, ಈ 2 ಸಂಖ್ಯೆ ಬಿಡ್ರಿ. ಯಾವಾಗ್ರಿ? ಸಿಮಿಲರ್ ಡಿಫರೆನ್ಸ್, ಒಂದೇ ರೀತಿಯ ವ್ಯತ್ಯಾಸ ಇತ್ತಂದ್ರೆ ಕೊನೆ 2 ಸಂಖ್ಯೆ ಬಿಡ್ರಿ, ಮಧ್ಯ ಸಂಖ್ಯೆ ಉಳಿತಿತ್ಲ ಅದ ಸರಾಸರಿ ಆಗಿರ್ತೈತಿ. ಓಕೆ, ಯಾವಾಗ್ರಿ? ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ರಿ, ಕೊಟ್ಟಿರೋ ಸಂಖ್ಯೆ ಒಳಗ ವ್ಯತ್ಯಾಸ ಒಂದೇ ರೀತಿ ಇತ್ತಂದ್ರೆ ಸಿಮಿಲರ್ ಡಿಫರೆನ್ಸ್ ಇತ್ತಂದ್ರೆ ಎಕ್ಸಾಕ್ಟ್ ಕೊಟ್ಟಿರುವಂತ ಮಿಡಲ್ ಸಂಖ್ಯೆ ಮಧ್ಯದಲ್ಲಿರುವಂತ ಸಂಖ್ಯೆ ಏನಾಗತ್ರಿ? ಸರಾಸರಿ ಆಗಿರ್ತೈತಿ. ನೋಡ್ರಿ 26 ಇಲ್ಲಿ ಕೂಡ ನಮಗ 26 ಬಂದೈತಿ. ಓಕೆ, ಇನ್ನೊಂದು ರೀತಿ ಸೊಲ್ಯೂಷನ್ ನೋಡ್ರಿ, 24 25 26 27 28 ನೋಡಿ, ಕೊಟ್ಟಿರೋ ಸಂಖ್ಯೆನ ಎಲ್ಲಾನು ಈ ತರ ಕೂಡ್ಸ್ಕೊಂಡು ಡಿವೈಡೆಡ್ ಬೈ ಕೊಟ್ಟಿರೋ ಸಂಖ್ಯೆನ ಡಿವೈಡೆಡ್ ಮಾಡಕ್ ನಮ್ಗೆ ಟೈಮ್ ಇರಂಗಿಲ್ಲ. ಓಕೆ, ಕೆಲವೊಂದ್ಸತಿ ಸಂಖ್ಯೆ ಭಾಳ ಕೊಟ್ಟ ಅಂದ್ರೆ ನಂಬರ್ ಜಾಸ್ತಿ ಇತ್ತು ಅಂದ್ರೆ ಕೂಡ್ಸಕ್ ಭಾಳ ಟೈಮ್ ಬೇಕಾಗೈತಿ. ಓಕೆ, ಎಕ್ಸಾಮ್ ಒಳಗೆ ಟೈಮ್ ಉಳಿಸೋದನ್ನ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಹಾಗಾಗಿ ಈ ಕೊಟ್ಟಿರೋ 5 ಸಂಖ್ಯೆ ಒಳಗ ಯಾವ್ದಾದ್ರು ಒಂದು ಸಂಖ್ಯೆನ ನೀವು ಸರಾಸರಿ ಅಂತ ತಿಳ್ಕೊಂಬಿಡ್ರಿ. ಯಾವ್ದಂತ ತಿಳ್ಕೊರಿ, ಈಗ 27 ಅಂತ ತಗೊಂಡ್ಬಿಡ್ರಿ. ಈ 27 ಸರಾಸರಿ ಅಂತ ಅನ್ಕೋರಿ. ಓಕೆ, ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ನಾವೇನು ಥಿಂಕ್ ಮಾಡಿದಲ್ಲ 27 ಅನ್ಕೊಂಡಿವಲ್ಲ ಆ ಸಂಖ್ಯೆನ ಪ್ರತಿ ಸಂಖ್ಯೆ ಒಳಗ ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ನೋಡ್ರಿ 27 ದೊಡ್ಡ ಸಂಖ್ಯೆ ಆಗೈತಿ, 24 ಸಣ್ಣ ಸಂಖ್ಯೆ, ಹೌದಾ? ಸೊ 24 27 ತೆಗೆದ್ರೆ ಎಷ್ಟಾಗತ್ರಿ? -3, ಹೌದಾ? ಅದೇ ರೀತಿ 25 27 ತೆಗೆದ್ರೆ ಎಷ್ಟಾಗತ್ರಿ? -2. 26 27 ತೆಗೆದ್ರೆ -1, ಹೌದಾ? 27 27 ತೆಗೆದ್ರೆ ರೀ 0. 28 27 ತೆಗೆದ್ರೆ +1, ಹೌದಾ ಇಲ್ಲ? ಇದು ದೊಡ್ಡ ಸಂಖ್ಯೆ ಐತಿ, ಇದು ಸಣ್ಣ ಸಂಖ್ಯೆ ಐತಿ. ಓಕೆ, ಸೊ +1 ಇವ ಸಣ್ಣ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ತೆಗೆದಿವಿ, ಹಾಗಾಗಿ -3 -2 -1 ಬಂದೈತಿ. ಇನ್ನ ಈ ಮೈನಸ್ಗಳನ್ನ ಕೂಡಿಸ್ಕೋರಿ. ಎಷ್ಟಾತ್ರಿ? -3 -2 -1 ಎಷ್ಟಾಗತ್ರಿ? -6. ಓಕೆ, ಇದ +1, ಹೌದಾ? -6 ಒಳಗ +1 ತೆಗೆದ್ರೆ ಎಷ್ಟಾತ್ರಿ? -6 +1 = -5. ಓಕೆ, ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಟೋಟಲ್ ಸಂಖ್ಯೆ ಎಷ್ಟು ಅದಾವ್ರಿ? ಇಲ್ಲಿ ಟೋಟಲ್ 5 ಅದಾವ, ಡಿವೈಡೆಡ್ ಬೈ 5. ಓಕೆ, 5 1 5 1 ಎಷ್ಟ್ರಿ? -1. -1 ಬಂತಂದ್ರ ನಾವೇನ್ ವಿಚಾರ ಮಾಡಿರ್ತೀವಲ್ಲ, ಅನ್ಕೊಂಡಿರ್ತೀವಲ್ಲ 27 -1 ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? -1 ಎಷ್ಟಾತ್ ನೋಡ್ರಿ? 26. ಇಲ್ಲಿ +1 ಬಂತಂದ್ರ ಕೂಡ್ಸ್ಕೋಬೇಕು,
-1 ಬಂತಂದ್ರೆ ಕಳಿಬೇಕು. ಓಕೆ, ಇದು ಕೂಡ ಭಾಳ ಈಸಿ ಐತಿ. ನಿಮ್ಗೆ ಯಾವುದನ್ನು ಫಾಲೋ ಮಾಡ್ಬೇಕು ಅನ್ಸುತ್ತಾ ಫಾಲೋ ಮಾಡ್ರಿ. ನಂಬರ್ ಕೆಲವೊಂದು ಸತಿ ಎಕ್ಸಾಮ್ ಒಳಗೆ ಡಿಜಿಟ್ಸ್ ಭಾಳ ಕೊಟ್ಟಿರ್ತಾರೆ, ಹಾಗಾಗಿ ಇದು ಕೂಡ ಭಾಳ ಬೆಟರ್ ಅಂತ ಅನಿಸ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 0, 5, 10, 15, 20, 25, 30 ಇವುಗಳ ಸರಾಸರಿ ಎಷ್ಟು? ಓಕೆ, ನಿಮ್ಗೆ ಆಲ್ರೆಡಿ 3 ರೀತಿಯ ಸೊಲ್ಯೂಷನ್ ಮಾಡಿದೀನಿ ರೀ. ಸೊ ಹಾಗಾಗಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಓಕೆ, ಸೊ ಮೊದಲನೇ ಸೊಲ್ಯೂಷನ್ ನೋಡ್ರಿ, 0, 5 + 10 + 15 + 20 + 25 + 30 ಇವೆಲ್ಲ ಕೂಡಿಸ್ರಿ 105 ಡಿವೈಡೆಡ್ ಬೈ ಟೋಟಲ್ ಸಂಖ್ಯೆಗಳು ಎಷ್ಟು ಅದಾವ್ರಿ? 1, 2, 3, 4, 5, 6, 7 ಡಿವೈಡೆಡ್ ಬೈ 7. 7 ಒಂದ್ಲೆ 7 ರೀ, 3 ಉಳಿತು, 7 5 35. ಸರಾಸರಿ ಎಷ್ಟಾತ್ರಿ? 15. ಓಕೆ, ಸೊಲ್ಯೂಷನ್ 2 ನೋಡ್ರಿ, 0, 5, 10, 15, 20, 25 ಮತ್ತು 30 ನೋಡ್ರಿ. ಕೊಟ್ಟಿರೋ ಸಂಖ್ಯೆ ಒಳಗ 7 ಸಂಖ್ಯೆ ಒಳಗ ವ್ಯತ್ಯಾಸ ಸೇಮ್ ಐತಿ. ಏನೈತ್ರಿ? 5 ಕೂಡ್ಸ್ಕೊಂತ ಹೋಗ್ಯಾರ, ಅಥವಾ 5 ಬಗ್ಗೆ ನೋಡ್ರಿ ನೀವು. ಓಕೆ, 0 ಒಳಗೆ 5 ಕೂಡ್ಸ್ರ 5, 5ರಾಗ 5 ಕೂಡ್ಸ್ರ 10, ಅದೇ ರೀತಿ 5 ಕೂಡ್ಸ್ಕೊತ ಹೋಗ್ರಿ 15, 20, 25, 30. ಓಕೆ, ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕ್ರಿ? ಕೊಟ್ಟಿರೋ 7 ಸಂಖ್ಯೆ ಒಳಗ ಈ ಕಡೆ 3 ಸಂಖ್ಯೆ ಬಿಡ್ರಿ, ಈ ಕಡೆ 3 ಸಂಖ್ಯೆ ಬಿಡ್ರಿ, ಮಧ್ಯದಲ್ಲಿರೋದ ಸರಾಸರಿ. ಓಕೆ, ಇದು ಬಹಳ ಈಸಿ. ಯಾವಾಗ್ರಿ? ಸಿಮಿಲರ್ ಡಿಫರೆನ್ಸ್ ಕೊಟ್ಟಾಗ, ಒಂದೇ ರೀತಿ ವ್ಯತ್ಯಾಸ ಇತ್ತಂದ್ರೆ ಈ ಮಧ್ಯದಲ್ಲಿರೋ ಸಂಖ್ಯೆ ಏನಾಗತ್ರಿ? ಸರಾಸರಿ ಆಗತ್ತೆ. ಇನ್ನು ಸೊಲ್ಯೂಷನ್ 3 ನೋಡ್ರಿ, ಇದನ್ನ ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಯಾಕಂತಂದ್ರೆ ಕೊಟ್ಟಿರೋ ಸಂಖ್ಯೆ ಯಾವಾಗಲೂ ಒಂದೇ ರೀತಿ ವ್ಯತ್ಯಾಸ ಇರಂಗಿಲ್ಲ, ಸ್ವಲ್ಪ ಹೇರುಪೇರು ಇರ್ತೈತಿ, ನಂಬರ್ ಹೆಚ್ಚಿರ್ತೈತಿ. ಹಾಗಾಗಿ ಇದನ್ನು ಫಾಲೋ ಮಾಡ್ರಿ ಅಂತ ಹೇಳ್ತೀನಿ. ನೋಡ್ರಿ, ನಮ್ಗೆ ಎಲ್ಲಾನು ಕೂಡ್ಸಾಕ ಟೈಮ್ ಇಲ್ಲ, ಕೊಟ್ಟಿರೋ ಡಿಫ್ರೆನ್ಸ್ ಒಂದೇ ಥರನೂ ಇಲ್ಲ. ಸೊ ಅವಾಗ ಏನು ಮಾಡ್ಬೇಕ್ರಿ? ನೋಡ್ರಿ, ನಾವು ಅಜ್ಯೂಮ್ ಮಾಡ್ಕೋಬೇಕು, ವಿಚಾರ ಮಾಡ್ಬೇಕು, ನಾವು ಥಿಂಕ್ ಮಾಡ್ಕೋಬೇಕು. ಸೊ ನಾ ಏನು ಅನ್ಕೋತೀನಪ್ಪ ಅಂತಂದ್ರೆ ಎವರೇಜ್ 10 ಅಂತ ಅನ್ಕೊಂಡ್ಬಿಡ್ತೀನಿ, ಸರಾಸರಿ 10 ಅಂತ ತಿಳ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅವಾಗ ಏನು ಮಾಡ್ಬೇಕ್ರಿ? 0 ಒಳಗೆ 10 ತೆಗೆದ್ರೆ ರೀ -10, 5 ಒಳಗೆ 10 ತೆಗೆದ್ರೆ -5. ಓಕೆ, ಸೊ 10 ಒಳಗೆ 10 ತೆಗೆದ್ರೆ 0, 15 ಒಳಗೆ 10 ತೆಗೆದ್ರೆ +5, 20 ಒಳಗೆ 10 ತೆಗೆದ್ರೆ +10, 25 ಒಳಗೆ 10 ತೆಗೆದ್ರೆ +15, ಅದೇ ರೀತಿ 30 ಒಳಗೆ 10 ತೆಗೆದ್ರೆ +20. ಈ ಪ್ಲಸ್ಗಳನ್ನ ಮೊದಲು ಕೂಡ್ಸ್ಕೊಂಡ್ಬಿಡ್ರಿ. ಎಷ್ಟಾತ್ ನೋಡ್ರಿ? 20, 15, 35, ಇದು 40, ಇದು 10, 50. ಮೈನಸ್ಗಳನ್ನ ಕೂಡ್ಸ್ಕೊಂಡ್ಬಿಡ್ರಿ, -10, -5 ಎಷ್ಟಾತ್ರಿ? -15. +50 ಒಳಗೆ -15 ಮಾಡ್ರೆ ಎಷ್ಟು ಉಳಿತ್ರಿ? 35. ಓಕೆ, ಸೊ ಟೋಟಲ್ ಸಂಖ್ಯೆ ಎಷ್ಟು ಅದಾವ್ರಿ? 7 ಅದಾವು. 7 ಡಿವೈಡೆಡ್ ಬೈ 7, 7 ಒಂದ್ಲೆ 7 5 35. ಇದು +35 ಐತಿ, ಹಾಗಾಗಿ +5. ಆಗ್ಲೇ ಹೇಳಿ, ಪ್ಲಸ್ ಅಂತಂದ್ರೆ ಕೂಡ್ಸ್ಕೊಂಡ್ಬಿಡ್ರಿ 15. ಈ ತರ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ 15 ಬರ್ತೈತಿ, ಈ ತರ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ 15 ಬರ್ತೈತಿ. ಎಲ್ಲಾನು ಕೂಡ್ಸ್ಕೊಂಡ ಒಟ್ಟು ಸಂಖ್ಯೆಯಿಂದ ಡಿವೈಡೆಡ್ ಮಾಡಾಕ ಕೆಲವೊಂದ್ಸತಿ ಟೈಮ್ ಇರಂಗಿಲ್ಲ, ಯಾಕಂದ್ರೆ ಸಂಖ್ಯೆ ಭಾಳ ವ್ಯಾಲ್ಯೂ ದೊಡ್ಡದು ಕೊಡ್ತಂದ್ರೆ ಕೂಡ್ಸಾಕ ಟೈಮ್ ಭಾಳ ತಗೋತೈತಿ. ಹಾಗಾಗಿ ಈ ತರ ಅಸ್ಯೂಮ್ ಮಾಡ್ಕೊಂತ, ವಿಚಾರ ಮಾಡ್ಕೊಂಡನ ಈ ತರ ಕ್ಯಾಲ್ಕುಲೇಷನ್ ಮಾಡ್ರಿ, ಇದು ಭಾಳ ಜಲ್ದಿ ಟೈಮ್ ಸೇವ್ ಆಕೈತಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 65, 85, 70, 90 ಮತ್ತು 105ರ ಸರಾಸರಿ. ನಾವೀಗ ಆಲ್ರೆಡಿ 2 ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಅದೇ ರೀತಿ ಪ್ರಶ್ನೆ ಐತಿದ. ಓಕೆ, ಸೊಲ್ಯೂಷನ್ 3 ಅನ್ನು ನಾನು ನಿಮ್ಗೆ ಸಜೆಷನ್ ಮಾಡಿದ್ನಲ್ಲ, ಅದೇ ರೀತಿ ಇದನ್ನ ಸಾಲ್ವ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಓಕೆ, ಸೊ ಇದ್ರ ಆನ್ಸರ್ ಎಷ್ಟಾಕೈತ್ರಿ? 83 ಆಕೈತಿ ನೋಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, 4ರ ಮೊದಲ 6 ಗುಣಾಕಾರಗಳ ಸರಾಸರಿ ಎಷ್ಟು? ಹೌದಾ? ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಭಾಳ ಈಸಿ ಐತಿ. ಏನ್ ಕೊಟ್ಟಾರಿ? 6 ಗುಣಾಕಾರಗಳ ಸರಾಸರಿ ಅಂದ್ರೆ 4ರ ಮಗ್ಗಿ 6 ಮಟ್ಟ ಗುಣಸಂತ ಅರ್ಥ. 4 ಒಂದ್ಲೆ 4, 4 ಎರಡ್ಲೆ 8, 4 ಮೂರ್ಲೆ 12, 4 ನಾಲ್ಕಲೆ 16, 4 ಐದ್ಲೆ 20, 4 ಆರ್ಲೆ 24. ಇಲ್ಲಿ ಯಾಕೆ ಸ್ಟಾಪ್ ಮಾಡ್ಬೇಕಂದ್ರ 6 ಗುಣಾಕಾರ. ಓಕೆ, ನೋಡ್ರಿ, 3 ಮತ್ತು 3 6 ಸಂಖ್ಯೆ ಅದಾವಲ್ಲ, 6 ಸಂಖ್ಯೆದ ಗುಣಾಕಾರದ ಸರಾಸರಿ ಕೇಳತಾರೆ. ಓಕೆ, ಪ್ರಶ್ನೆ ಒಳಗೆ ನಂಬರ್ ಕೊಡ್ಬೇಕಂತ ಏನಿಲ್ಲ, ಈ ತರ 6 ಗುಣಾಕಾರ ಅಂತಾನು ಕೊಡ್ಬೋದು. ಓಕೆ ನೋಡ್ರಿ, ಮೊದಲನೇ ಸೊಲ್ಯೂಷನ್ ಏನೈತ್ರಿ? ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಕೊಬೇಕು, ಡಿವೈಡ್ ಬೈ 6 ಮಾಡಬೇಕು. ಸೊಲ್ಯೂಷನ್ 2 ಏನಂತ ಹೇಳಿ, 4, 8,
12, 16, 20, 24. ಈ 6 ಸಂಖ್ಯೆದ ಡಿಫರೆನ್ಸ್ ವ್ಯಾಲ್ಯೂ ಸೇಮ್ ಐತಿ. ಎಲ್ಲ ಕಡೆ ವ್ಯತ್ಯಾಸ ಎಷ್ಟೈತ್ರಿ? 4 ಐತಿ. ಸೊ ಅವಾಗ ಏನ್ ಮಾಡ್ಬೇಕ್ರಿ? ಮಧ್ಯದಲ್ಲಿರೋ ಸಂಖ್ಯೆ ಏನಾಗಿರ್ತೈತಿ? ಎವರೇಜ್ ಆಗಿರ್ತೈತಿ, ಸರಾಸರಿ ಆಗಿರ್ತೈತಿ. ಆದ್ರೆ ಇಲ್ಲಿ 6 ಸಂಖ್ಯೆ ಇದಾವ, ಹಾಗಾಗಿ ಏನ್ ಮಾಡ್ಬೇಕ್ರಿ? ಮೊದಲ 2 ಸಂಖ್ಯೆ ಬಿಡ್ರಿ, ಕೊನೆ 2 ಸಂಖ್ಯೆ ಬಿಡ್ರಿ. ಇನ್ನು ಮಿಡಲ್ ಸಂಖ್ಯೆ ಏನೈತಲ್ಲ 12 ಮತ್ತು 16, ಅದನ್ನ ಈ ರೀತಿ ಬರ್ಕೋರಿ. 12, 13, 14, 15, 16. ಈಗ ನೋಡ್ರಿ, ಇಲ್ಲಿ 2 ಸಂಖ್ಯೆ ಬಿಡ್ರಿ, ಇಲ್ಲಿ 2 ಸಂಖ್ಯೆ ಬಿಡ್ರಿ, ಮಧ್ಯದಲ್ಲಿ ಬಂದಿರೋ ಸಂಖ್ಯೆ ಏನಾಗಿರ್ತೈತ್ರಿ? ಸರಾಸರಿ ಆಗಿರ್ತೈತಿ. ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆತಂದ್ರ ಯಾವಾಗ್ರಿ? ಸಂಖ್ಯೆ ಎಲ್ಲಾ ಸಂಖ್ಯೆ 6 ಸಂಖ್ಯೆ ಇದ್ದಾಗ ಅವಾಗ ಏನ್ ಮಾಡ್ಬೇಕ್ರಿ? ಈ 2 ಸಂಖ್ಯೆ ಬಿಡ್ರಿ, ಮೊದಲ 2 ಸಂಖ್ಯೆ ಏನೈತಲ್ಲ ಅದ್ರ ಸೇಮ್ ವ್ಯತ್ಯಾಸ ಇದ್ದಾಗ ಅವನಿತನ ಬರ್ಕೊರಿ. ಅಲ್ಲಿ 5 ಸಂಖ್ಯೆನೇ ಬರ್ತೈತಿ. ಅವಾಗ ಕೊನೆ 2 ಸಂಖ್ಯೆ ಬಿಡ್ರಿ, ಉಳಿದಿರುವಂತ ಸಂಖ್ಯೆ ಏನೈತಲ್ಲ ಮಧ್ಯದಲ್ಲಿರುವಂತದ್ದು ಅದು ಸರಾಸರಿ ಆಗಿರ್ತೈತಿ. ಇನ್ನು ಸೊಲ್ಯೂಷನ್ ನಂಬರ್ 3 ಅದು ನೋಡ್ರಿ, ಇದು ಭಾಳ ಈಸಿ. 4, 8, 12, 16, 20 ಮತ್ತು 24. ಸೊಲ್ಯೂಷನ್ 3 ನೋಡ್ರಿ, ನಾನು 12 ಅಂತ ಅನ್ಕೋತೀನಿ. ಏನ್ರಿ? ಎವರೇಜ್ 12 ಅಂತ ಅನ್ಕೊಂಡ ಅವ ಏನ್ ಮಾಡ್ತೇನೆ ರೀ? 4 ಒಳಗೆ 12 ತೆಗೆದ್ರ -8. ಹೌದಾ? 8 ಒಳಗೆ 12 ತೆಗೆದ್ರ -4. 12 ಒಳಗೆ 12 ತೆಗೆದ್ರ ರೀ 0. 16 ಒಳಗೆ 12 ತೆಗೆದ್ರ 4, ಯಾಕಂದ್ರೆ ದೊಡ್ಡ ಸಂಖ್ಯೆ. 20 ಒಳಗೆ 12 ತೆಗೆದ್ರ 8. 24 ಒಳಗೆ 12 ತೆಗೆದ್ರ ರೀ 12. ಈ ಪ್ಲಸ್ಗಳೆಲ್ಲ ಕೂಡಿಸ್ಕೊಳ್ರಿ. 12 + 8 20, 20 + 4 24, -8 -4 -12. ಹೌದಾ? ಪ್ಲಸ್ 24. 24 ಒಳಗೆ -12 ಮಾಡ್ಕೊಂಡ್ರೆ ಉಳಿತ ಎಷ್ಟು ಇಲ್ಲಿ? 12. ಹೌದಲ್ಲ? 24 12 ತೆಗೆದ್ರೆ ಉಳಿತ 12. ಇದೇನ್ರಿ? +12. ನಮ್ಗೆ ಸಂಖ್ಯೆ ಎಷ್ಟಾದ ಟೋಟಲ್ ರೀ? 6 ಸಂಖ್ಯೆ ಇದಾವ. ಡಿವೈಡೆಡ್ ಬೈ 6. 6 1 6 2 12 +2. ಈ +2 ಏನ್ ಮಾಡ್ಬೇಕ್ರಿ? ನಾವೇನ್ ಅನ್ಕೊಂಡಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು, ಕೂಡಿಸ್ಬೇಕು. 12 + 2 14. ಇಲ್ಲಿ ನಮಗೆ ಮೈನಸ್ ಬಂದ್ರ ಇಲ್ಲಿ ಕಳಿಬೇಕ್ರಿ, +2 ಬಂದ್ರ ನಾವೇನ್ ಅನ್ಕೊಂಡಿರ್ತೀವಲ್ಲ ಅದಕ್ಕೆ ಕೂಡಿಸ್ಕೋಬೇಕು. 14 ಬಂತ್ರಿ ನೋಡ್ರಿ, ಇಲ್ಲೂ ಕೂಡ 14 ಬಂತ್ರಿ, ಇಲ್ಲಿ ಕೂಡ 14. ಡಿಫ್ರೆನ್ಸ್ ಸೇಮ್ ಇತ್ತಂದ್ರೆ ಅಷ್ಟ ಇದನ್ನ ಸೆಕೆಂಡ್ ಸೊಲ್ಯೂಷನ್ ನ ಯೂಸ್ ಮಾಡ್ರಿ. ಡಿಫ್ರೆನ್ಸ್ ಸೇಮ್ ಇಲ್ಲದೆ ಇದ್ದಾಗ ಸೊಲ್ಯೂಷನ್ 3 ಬರ್ರಿ. ಸರ್ ನಾವು ಸೊಲ್ಯೂಷನ್ ನಂಬರ್ 1 ಇದನ್ನ ಫಾಲೋ ಮಾಡ್ತಾನಂತ ಹೋಗ್ಬೇಡ್ರಿ. ಯಾಕಂತಂದ್ರೆ ಕೊಟ್ಟಿರುವಂತ ಪ್ರಶ್ನೆ ಒಳಗೆ ಇಷ್ಟು ಈಸಿ ಕೊಡಂಗಿಲ್ರಿ, ನಂಬರ್ ಬೇರೆ ಬೇರೆ ಇರ್ತಾವ. ಓಕೆ, ಅದನ್ನ ಕೂಡಿಸಿ /7 ಮಾಡಕ ಅಥವಾ /6 ಮಾಡಕ ನಿಮ್ಗೆ ಟೈಮ್ ಸಾಲೋದಿಲ್ಲ. ಅಂತ ನಂಬರ್ಗಳು ಕೊಟ್ಟಿರ್ತಾರೆ. ಹಾಗಾಗಿ ಸೊಲ್ಯೂಷನ್ 3 ಮಾಡ್ರಿ. ಡಿಫ್ರೆನ್ಸ್ ಸೇಮ್ ಇತ್ತಂದ್ರೆ ಸೊಲ್ಯೂಷನ್ ನಂಬರ್ 2. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಬೇರೆ ರೀತಿ ಪ್ರಶ್ನೆಗಳು ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸರಾಸರಿ ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಒಂದು ತರಗತಿಯಲ್ಲಿರುವ 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟೈತ್ರಿ? 15 ವರ್ಷ. ಓಕೆ, ಒಂದು ತರಗತಿಯಲ್ಲಿರುವ 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15. ಒಂದು ವೇಳೆ ಆ ವಿದ್ಯಾರ್ಥಿಗಳೊಡನೆ ಒಬ್ಬ ಶಿಕ್ಷಕ ಸೇರಿಕೊಂಡರೆ ಸರಾಸರಿಯಲ್ಲಿ 2 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟು? ಓಕೆ, ಸೊ ಒಂದು ಕ್ಲಾಸ್ ರೂಮ್ ಐತ್ರಿ. ಆ ಕ್ಲಾಸ್ ರೂಮ್ ಒಳಗೆ 20 ವಿದ್ಯಾರ್ಥಿಗಳಾದಾರ. ಆ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15. ಅವರೊಡನೆ ಒಬ್ಬ ಶಿಕ್ಷಕ ಸೇರಿಕೊಂಡರೆ ಸರಾಸರಿಯಲ್ಲಿ 2 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಓಕೆ, ಇದಕ್ಕೆ ಫಾರ್ಮುಲಾ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸಂಖ್ಯೆ ನೋಡ್ರಿ, ವಿದ್ಯಾರ್ಥಿಗಳ ಸಂಖ್ಯೆ 20 ಗುಣಾಕಾರ ಅವ್ರ ಸರಾಸರಿ ಎಷ್ಟಿತ್ರಿ? 15. ಮೊತ್ತ ಎಷ್ಟಾತ್ರಿ? 15 2 30, 300. ಇದು ವಿದ್ಯಾರ್ಥಿಗಳ ಸಂಖ್ಯೆ ಸರಾಸರಿದ ಮೊತ್ತ. ಇದೇನ್ರಿ? ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 20 ರೀ, ಸರಾಸರಿ 15, ಮೊತ್ತ 300 ಆಯ್ತು. ಈ ವಿದ್ಯಾರ್ಥಿಗಳೊಡನೆ ಒಬ್ಬ ಶಿಕ್ಷಕ ಸೇರಿಕೊಂಡರೆ ಅಂದ್ರೆ ಸಂಖ್ಯೆ ಒಳಗೆ ಶಿಕ್ಷಕನ ಕೂಡಿಸ್ಕೋರಿ. 21 ಒಟ್ಟು ಕ್ಲಾಸ್ ರೂಮ್ನಾಗ ಇರುವಂತ ವ್ಯಕ್ತಿಗಳಾಯ್ತ್ರಿ. ಸರಾಸರಿ ಒಳಗೆ ಎಷ್ಟು ಹೆಚ್ಚಾಗತೈತ್ರಿ? ಅವ್ರು ಹೇಳ್ದಾಗ ಕ್ಲಿಯರ್ ಆಗಿ 2 ಕೂಡಿಸ್ಕೋರಿ. ಎಷ್ಟಾತ್ರಿ? 17. ಈ ಕ್ಲಾಸ್ ರೂಮ್ನಾಗ 17 ಸರಾಸರಿ ಆಗೈತಿ. 21 ಜನ ಇದಾರ. ಇದನ್ನ 2 ಗುಣಿಸ್ರಿ, 357. ಓಕೆ, ಈ ಬಂದಿರೋ ಮೊತ್ತಕ್ಕೆ ಡಿಫ್ರೆನ್ಸ್ ನೋಡ್ಕೋರಿ. 300 ಮತ್ತು 357 ವ್ಯತ್ಯಾಸ ಎಷ್ಟಾತ್ರಿ? 57. ಈ 57 ಏನು ಆಗಿರ್ತೈತಲ್ಲ ಇದ ಶಿಕ್ಷಕರ ವಯಸ್ಸು. ಮೊದಲು ಎಷ್ಟೈತ್ರಿ ಅವ್ರದ? 300 ಮತ್ತು ಈಗ 357. ಈ 57 ಏನು ವ್ಯತ್ಯಾಸ ಐತಲ್ಲ
ಅದ ಶಿಕ್ಷಕರ ವಯಸ್ಸು. ಓಕೆ, ಇದಕ್ಕೆ ಇನ್ನೊಂದು ಈಸಿ ಅಂತ ಸೊಲ್ಯೂಷನ್ ಐತ್ರಿ, ಭಾಳ ಅಂದ್ರೆ ಭಾಳ ಈಸಿ. ಮೊದಲು ಎಷ್ಟು ವಿದ್ಯಾರ್ಥಿಗಳಿದ್ದರ್ರಿ? 20 ವಿದ್ಯಾರ್ಥಿಗಳು, ಅವರ ಸರಾಸರಿ 15 ಇತ್ತು. ಓಕೆ, ಆಮೇಲೆ ಶಿಕ್ಷಕರು ಸೇರ್ಕೊಂಡ್ರೆ ಸರಾಸರಿಲಿ ಕೂಡ ಈ 2 ಹೆಚ್ಚಾತು. ಹೌದೋ ಇಲ್ಲೋ? ಈ 2 ಕೂಡಿಸ್ಕೊರಿ. ಎದ್ರಾಗ್ರಿ ಸರಾಸರಿ ಎಷ್ಟಾತ್ರಿ? ಇದ 15 2 17. ಆಮೇಲೆ ಈ 20 ಮತ್ತು ಈ 2 ಏನೈತ್ಲ, ಈ 2 ಗುಣಿಸ್ರಿ. ಓಕೆ, ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ರಿ. ಈ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಎವರೇಜ್ 2 ಗುಣಿಸ್ರಿ. 20 × 2 ಎಷ್ಟಾತ್ರಿ? 40. 2 ಕೂಡಿಸ್ಕೊರಿ 57. ಇದು ಕೂಡ 57 ಬರ್ತೈತಿ. ಬಟ್ ಇದಕ್ಕೆ ಟೈಮ್ ಭಾಳ ತಗೋತೈತಿ. ಇದು ಭಾಳ ಈಸಿ. 20 ವಿದ್ಯಾರ್ಥಿಗಳ ಸಂಖ್ಯೆ, ಸರಾಸರಿ 15. ಆಮೇಲೆ ಒಬ್ಬ ಶಿಕ್ಷಕ ಸೇರ್ಕೊಂಡ ಮೇಲೆ 21 ಆಕಾರ ನಮ್ಗೆ ಇದೇನು ಅವಶ್ಯಕತೆ ಏನಿಲ್ಲ. ಓಕೆ, ಇಲ್ಲಿ ನೋಡ್ರಿ 2 ಸಂಖ್ಯೆ ಸರಾಸರಿ ಹೆಚ್ಚಾಗತೈತಿ. ಈ 15 + 2 17 ಕೂಡಿಸ್ಕೋರಿ. ಆಮೇಲೆ 20 ಗುಣಾಕಾರ 2 40 ಆಗುತ್ತೆ. ಈ 40 + 17 ರೀ 57. ಓಕೆ, ಸೊ ಹಿಂಗೆ ಮಾಡ್ರಿ ಕೂಡ ಇದ ಅನುಸಾರ ಬರ್ತೈತಿ. ಸೊ ಇದೇ ರೀತಿ ನಾವೊಂದು ಪ್ರಶ್ನೆ ಕೊಡ್ತೇನೆ, ನೀವು ಸಾಲ್ವ್ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ಮಾಡ್ರಿ. ಓಕೆ, ಸೇಮ್ ಒಂದು ತರಗತಿಯಲ್ಲಿರುವ 12 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟತ್ರಿ? 13. ಓಕೆ, ಒಂದು ವೇಳೆ ಆ ವಿದ್ಯಾರ್ಥಿಗಳನ್ನ ಒಬ್ಬ ಶಿಕ್ಷಕ ಸೇರಿದರೆ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟು? ಓಕೆ, ಸೇಮ್ ಟು ಸೇಮ್ ಪ್ರಶ್ನೆ ಐತ್ರಿ. ನಾನು ವ್ಯಾಲ್ಯೂ ಅಷ್ಟು ಚೇಂಜ್ ಮಾಡಿದ್ದೀನಿ. ಓಕೆ, 2 ರೀತಿ ನೀವು ಸಾಲ್ವ್ ಮಾಡ್ರಿ, ಆನ್ಸರ್ ಸೇಮ್ ಬರ್ತೈತಿ. ಓಕೆ, ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ, ನಾನು ಕೂಡ ಮಾಡ್ತೀನಿ. ನೋಡ್ರಿ, ಸಂಖ್ಯೆ ಎಷ್ಟೈತ್ರಿ? 12. ಸರಾಸರಿ ಎಷ್ಟೈತ್ರಿ? 13. ಗುಣಿಸ್ರಿ 2 156 ಆಗುತ್ತಾ. ಓಕೆ, ಸಂಖ್ಯೆ ಒಳಗ್ರಿ ಒಬ್ಬ ಶಿಕ್ಷಕ ಸೇರಿಕೊಂಡ್ರೆ ಆಮೇಲೆ ಸರಾಸರಿಯಲ್ಲೂ ಕೂಡ 1 ಹೆಚ್ಚಾಕೈತಿ. ಇದೇನಾಗ್ತರಿ? 14. ಇದು 13. 2 ಗುಣಿಸ್ರಿ ಎಷ್ಟಾಗತ್ತೆ ನೋಡ್ರಿ? 182. ಓಕೆ, ಈ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದ್ರೆ ಉಳಿದಿರುವಂತ ಮೊತ್ತನ ಅದ ಶಿಕ್ಷಕರ ವಯಸ್ಸಾಗಿರ್ತೈತಿ. ನೋಡ್ರಿ, 182 - 156. ಓಕೆ, 12ರಾಗ 6 ತೆಗೆದ್ರೆ 6, ಕೈಲ ತಗೋರಿ. 8ರಾಗ 6 ತೆಗೆದ್ರೆ 2, 1 ತೆಗೆದ್ರೆ 0. ಓಕೆ, 26. 26 ಏನೈತಲ್ಲ ಶಿಕ್ಷಕರ ವಯಸ್ಸು. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತೆ 26 ಬಂತು. ಅದೇ ರೀತಿ ಇಲ್ಲಿ ತಗೋರಿ, 12 ವಿದ್ಯಾರ್ಥಿಗಳ ಸಂಖ್ಯೆ, ಸರಾಸರಿ 13. ಇಲ್ಲಿ ಶಿಕ್ಷಕ ಸೇರಿಕೊಂಡರ ಸರಾಸರಿಯಲ್ಲೂ ಕೂಡ 1 ಹೆಚ್ಚಾಕೈತಿ. ನೋಡ್ರಿ, ಈ ಸರಾಸರಿ ಕೂಡಿಸ್ಕೋರಿ. 13 + 1 ಎಷ್ಟಾತ್ರಿ? 14. ಇವು 2 ಐತ್ಲಾ ಗುಣಿಸ್ಕೋರಿ. 12 1 12. ಇದು 2 ಕೂಡಿಸ್ಕೋರಿ 26. ಸೊ ನಿಮ್ಗೆ ಯಾವ್ದು ಫಾಸ್ಟ್ ಅನ್ಸೈತಿ, ಯಾವ್ದು ಈಸಿ ಅನ್ಸೈತಿ ಅದನ್ನ ನೀವು ಫಾಲೋ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಬೇರೆ ಐತ್ರಿ. ಒಂದು ತರಗತಿಯಲ್ಲಿರುವ 24 ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕರ ಸರಾಸರಿ ವಯಸ್ಸು 20 ವರ್ಷಗಳು. ಓಕೆ, ಒಂದು ವೇಳೆ ಗುಂಪಿನಿಂದ ಶಿಕ್ಷಕ ನಿರ್ಗಮಿಸಿದರೆ ಸರಾಸರಿಯಲ್ಲಿ 1 ವರ್ಷ ಕಡಿಮೆಯಾಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಪ್ರಶ್ನೆಯನ್ನು ಕೇಳ್ತಾರೆ, ಶಿಕ್ಷಕರ ವಯಸ್ಸು ಎಷ್ಟು? ನಾವೀಗ ಆಲ್ರೆಡಿ ಸಾಲ್ವ್ ಮಾಡಿರೋ ಪ್ರಶ್ನೆ ಒಳಗೆ ಏನೈತ್ರಿ? ಶಿಕ್ಷಕ ಸೇರಿಕೊಂಡರೆ, ಹೌದಾ, ಶಿಕ್ಷಕ ಸೇರಿಕೊಂಡರೆ ಸರಾಸರಿಯಲ್ಲಿ 1 ವರ್ಷ ಹೆಚ್ಚಾಗುತ್ತದೆ ಅಂತ ಕೊಟ್ಟಾರ. ಬಟ್ ಈ ಪ್ರಶ್ನೆ ಒಳಗ್ರಿ ಒಂದು ವೇಳೆ ಗುಂಪಿನಿಂದ ಶಿಕ್ಷಕ ನಿರ್ಗಮಿಸಿದರೆ, ಸೇರಿಕೊಂಡರೆ ಅಂತಲ್ರಿ, ನಿರ್ಗಮಿಸಿದರೆ ಸರಾಸರಿಯಲ್ಲಿ 1 ವರ್ಷ ಕಡಿಮೆಯಾಗುತ್ತದೆ. ಓಕೆ, ಪ್ರಶ್ನೆ ಒಳಗ್ರಿ ಸ್ವಲ್ಪ ಪದಗಳ ಬದಲಾವಣೆ ಆಗಿರ್ತೈತಿ. ಕೊನೆಗೆ ಏನ್ ಕೇಳ್ತಾರ? ಅವ್ರ ಶಿಕ್ಷಕರ ವಯಸ್ಸನ್ನು ಕೇಳಿದಾರ. ಸರಿನಾ? ಪ್ರಶ್ನೆ ಒಳಗ ಶಿಕ್ಷಕ ನಿರ್ಗಮಿಸಿದಾರಂತ ಕೊಟ್ಟಾರೋ ಅಥವಾ ಪ್ರಶ್ನೆ ಒಳಗ ಶಿಕ್ಷಕ ಸೇರಿಕೊಂಡರಂತ ಕೊಟ್ಟಾರ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕ್ರಿ. ಓಕೆ, ಸಂಖ್ಯೆ ಇಂಟು ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ. ಓಕೆ, ಇಲ್ಲಿ ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಸಂಖ್ಯೆ ನೋಡ್ರಿ ಟೋಟಲ್ 24 ವಿದ್ಯಾರ್ಥಿಗಳಂತ ಕೊಟ್ಟಾರ. 24 ಅಂತಂದಾಗ ನೀವು ಡೈರೆಕ್ಟ್ 24 ಬರ್ಕೋಬೇಡ್ರಿ. ಒಂದು ತರಗತಿಯಲ್ಲಿ 24 ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕ ಅಂದ್ರ ಆ ತರಗತಿಯೊಳಗ್ರಿ 25 ಜನ ಆದ್ರ, ಹೌದಾ ಇಲ್ಲ? 24 ಹೌದೋ ಇಲ್ಲ? 24 ಬರ್ಕೊಂಡ್ರೆ ನಕ್ಕಿ ಫೇಲ್ ಹಾಕಿರಿ. 24
ವಿದ್ಯಾರ್ಥಿಗಳು ಶಿಕ್ಷಕರೊಬ್ಬರು. ಓಕೆ, ಟೋಟಲ್ ಎಷ್ಟಾದ್ರಿ 25 ಆ ತರಗತಿಯಲ್ಲಿ ಇರುವಂತ ಸಂಖ್ಯೆ. ಸರಾಸರಿ ಎಷ್ಟೈತ್ರಿ ಅವ್ರು ಕೊಟ್ಟಾರ್ರಿ 20. 25 ಇಂಟು 20 ಎಷ್ಟಾತ್ರಿ 500. ಸಪೋಸ್ ನೀವು 24 ಬರ್ಕೊಂಡ್ರಿ ಅಂದ್ರೆ ನಕ್ಕಿ ಸಾಲ್ವ್ ರಾಂಗ್ ಆಕೈತಿ. ನೆಕ್ಸ್ಟ್ ನೋಡ್ರಿ, ನಿರ್ಗಮಿಸಿದ್ದಾರೆ ಅಂತಂದ್ರ ಅಲ್ಲಿ ಮೈನಸ್ ಮಾಡ್ಕೋಬೇಕು. ಹೌದಾ, -1 24. ಆಮೇಲೆ ಸರಾಸರಿ ಎಷ್ಟು ಕಡಿಮೆ ಆಗತ್ತೆ ಅಂತ ಹೇಳಿದಾರೆ ಅವರ, ಅದು ಕೂಡ 1 ವರ್ಷ ಅಂತ ಹೇಳಿದಾರೆ. -1 ಎಷ್ಟಾತ್ರಿ 19. ಈ ಎರಡು ಗುಣಿಸ್ರಿ ಎಷ್ಟಾತ್ ನೋಡ್ರಿ 456. ಹೌದಾ, ಆಲ್ರೆಡಿ ಹೇಳಿ ಕೊಟ್ಟಿರೋ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆ ಕೇಳಿರಿ. 500 ಒಳಗ 456 ಕಳೆದ್ರೆ 44. ಇದು ಶಿಕ್ಷಕರ ವಯಸ್ಸು. ಓಕೆ, ಇನ್ನೊಂದು ರೀತಿ ಸೊಲ್ಯೂಷನ್ ನೋಡ್ರಿ. ಮೊದಲೆಷ್ಟಿದ್ರಿ 25, 24 ಬರ್ಕೊಳಂಗಿಲ್ಲ ಬಂದಿಲ್ಲ 25, ಯಾಕಂದ್ರೆ ವಿದ್ಯಾರ್ಥಿಗಳು 24 ಮತ್ತೆ ಶಿಕ್ಷಕರೊಬ್ಬರು 25. ಸರಾಸರಿ ಎಷ್ಟಿತ್ರಿ 20. ಹೌದಾ, ಇಲ್ಲಿ ಶಿಕ್ಷಕರ ಮೈನಸ್ ಆಗತ್ತಾರ, ಇಲ್ಲೂ ಕೂಡ ಸರಾಸರಿ ಒಳಗ ಕಡಿಮೆ ಆಗತೈತಿ. ಓಕೆ, ಸೊ 20 1 ತೆಗೆದ್ರೆ ಎಷ್ಟಾತ್ರಿ 19. ಹಿಂದಿನ ಪ್ರಶ್ನೆ ಒಳಗ ನಾವು ಕೂಡ್ಸ್ಕೊಂಡಿದ್ವಿ, ಯಾಕಂದ್ರೆ ಸರಾಸರಿ ಹೆಚ್ಚಾಗತ್ತೆ ಅಂತ ಹೇಳಿದಾರೆ. ಇಲ್ಲೇ ಸರಾಸರಿ ಕಡಿಮೆ ಆಗದೆ ಅಂತ ಕೊಟ್ಟಾರ. 20 ಸರಾಸರಿ ಒಳಗ 1 ಸರಾಸರಿ ತೆಗೆದ್ರೆ 19. ಆಮೇಲೆ ಮಾಡ್ಬೇಕ್ರಿ, ಈ ಎರಡನ್ನ ಗುಣಿಸ್ಬೇಕು. 25 ಒಂದ್ಲೆ 25, ಎರಡು ಕೂಡಿಸ್ಕೊಡ್ರಿ. 25 ಮತ್ತು 19 44. ಇದು ಕೂಡ 44 ಬರ್ತೈತಿ. ಬಟ್ ಕ್ಯಾಲ್ಕುಲೇಷನ್ ಏನ್ ಮಾಡತ್ತಿ ಅನ್ನೋದನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. ನಿರ್ಗಮಿಸಿದರೆ ಅಂತಂದ್ರ ಮೈನಸ್ ಮಾಡ್ಕೋಬೇಕು, ಸೇರಿಕೊಂಡರೆ ಹೆಚ್ಚಾಗುತ್ತೆ ಅಂದ್ರೆ ಕೂಡಿಸ್ಕೋಬೇಕು ಅಷ್ಟೇ. ಅರ್ಥ ಅನ್ಕೋತೀನಿ. ನೀವೊಂದು ಕ್ವಶನ್ ಸಾಲ್ವ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ. ಓಕೆ, ಕ್ವಶನ್ ನೋಡ್ರಿ. ಒಂದು ತರಗತಿಯಲ್ಲಿರುವ 10 ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕರ ಸರಾಸರಿ ವಯಸ್ಸು 15. ಒಂದು ವೇಳೆ ಗುಂಪಿನಿಂದ ಶಿಕ್ಷಕ ನಿರ್ಗಮಿಸಿದರೆ ಸರಾಸರಿಯಲ್ಲಿ 2 ವರ್ಷ ಕಡಿಮೆ ಆಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಓಕೆ, ಸಂಖ್ಯೆ ಎಷ್ಟು ಹೋಗ್ಬೇಕ್ರಿ? 10 ಹೋಗ್ಬೇಕು, 11 ಹೋಗ್ಬೇಕು? 11. 10 ವಿದ್ಯಾರ್ಥಿಗಳು ಮತ್ತು ಒಬ್ಬ ಶಿಕ್ಷಕರು. ಟೋಟಲ್ ಎಷ್ಟಾತ್ರಿ 11 ಸಂಖ್ಯೆ. ಸರಾಸರಿ ಎಷ್ಟೈತ್ರಿ 15. 2 ಗುಣಿಸ್ರಿ 165. ಓಕೆ, ನಿರ್ಗಮಿಸಿದರೆ ಅಂದ್ರೆ ಮೈನಸ್ ಮಾಡ್ಕೋಬೇಕು. ಇಲ್ಲಿ -1. ಆಮೇಲೆ ಸರಾಸರಿಯಲ್ಲಿ ಕೂಡ ಎಷ್ಟು ಕಡಿಮೆ ಆಗತೈತ್ರಿ 2. 10 15 2 ತೆಗೆದ್ರೆ 13. 2 ಗುಣಿಸ್ರಿ 13 10 130. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕೇಳ್ರಿ. 165 130 ತೆಗಿರಿ 35. ಇದು ಕೂಡ ಸೇಮ್ ಆನ್ಸರ್. ಇಲ್ಲಿ ನೋಡ್ರಿ, 11 ಒಟ್ಟು ಸಂಖ್ಯೆ, 15 ಸರಾಸರಿ. ಸರಾಸರಿ ಎಷ್ಟಾಗುತ್ತೆ ಕಡಿಮೆ ಆಗತೈತ್ರಿ 2 ಕಡಿಮೆ ಆಗತೈತಿ. 15 2 ತೆಗೆದ್ರೆ ಎಷ್ಟಾತ್ರಿ 13. ಈ 11ನ್ನ 2ಕ್ಕೆ ಗುಣಿಸ್ರಿ. 11 2 22. 2 ಕೂಡಿಸ್ಕೊಳ್ರಿ 35. ಇದು ಕೂಡ ಅಷ್ಟ ಬರ್ತೈತಿ. ಇದು ಫಾಸ್ಟ್ ಆಕೈತಿ, ಭಾಳ ಟೈಮ್ ಸೇವ್ ಆಕೈತಿ. ಏನಿಲ್ಲ ಅಂದ್ರೆ 15-20 ಸೆಕೆಂಡ್ ಒಳಗನೆ ಮಾಡ್ಬೋದು ಇದನ್ನ. ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ಗೆ ಟೈಮ್ ಹಿಡಿತೈತಿ. ಸೊ ಆದಷ್ಟನ್ನ ಇದನ್ನ ಫಾಲೋ ಮಾಡ್ರಿ. ಪ್ರಶ್ನೆ ಒಳಗ ನಿರ್ಗಮಿಸಿದರೆ ಅಂತ ಕೊಟ್ಟಾರೋ ಅಥವಾ ಸೇರಿಕೊಂಡಾರ ಅನ್ನೋದನ್ನ ಕ್ಲಿಯರ್ ಆಗಿ ಓದ್ಕೊಂಡು ಆನ್ಸರ್ ಮಾಡ್ರಿ. ಇದೇ ರೀತಿ ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಾಗ ಮಾಡೋಣ್ರಿ. ಓಕೆ, ಥ್ಯಾಂಕ್ ಯು ಆಲ್.